ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ನಮಸ್ತೆ ಎಲ್ಲರಿಗೂ. ಈಗ ನಿಮಗೆ ಗೊತ್ತಿದೆ ಎಟ್ ಪ್ರೆಸೆಂಟ್ ಯಾವ ವಿಷಯದಲ್ಲಿ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಅಂತ. ಯಾವುದೋ ಒಂದು ಜಾತಿಯವರು ಹಿಂದೂ ಜಾತಿಯ ಒಂದು ಹೆಣ್ಣಿನ ವಿಷಯದಲ್ಲಿ ವಾಯ್ಸ್ ರೇಸ್ ಮಾಡಿದ್ದು ತಪ್ಪು ಅಂತ, ಹಾಗೂ ಅವರು ಒಂದು ಹಿಂದೂ ರಿಲಿಜಿಯಸ್ ಟೆಂಪಲ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಂತ ಬರ್ತಾ ಇದೆ. ಸೊ ಈ ವಿಷಯದ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ಲಿಕ್ಕಿದ್ದೇವೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಸಮೀರ್ MD ಅವರು ಒಂದು ಹಿಂದೂ ಹುಡುಗಿಯ ವಿಷಯದಲ್ಲಿ ವಾಯ್ಸ್ ರೇಸ್ ಮಾಡಿದ್ದು ತಪ್ಪು ಅಂತ ಆಗ್ತಾ ಇದೆ. ಬಟ್ ನಮ್ಮ ಪ್ರಕಾರ ಅವರು ಮಾಡಿದ್ದು ಒಂದು ದೊಡ್ಡ ಕೆಲಸ ಆ್ಯಂಡ್ ಇಟ್ಸ್ ಅ ಹ್ಯಾಟ್ಸ್ ಆಫ್ ಟು ಸಮೀರ್ MD. ಬೀಯಿಂಗ್ ಅ ಯೂಟ್ಯೂಬರ್ಸ್, ನಾವೊಂದು ಯೂಟ್ಯೂಬರ್ಗೆ ಸಪೋರ್ಟ್ ಮಾಡ್ತಿದ್ದೇವೆ ಅಂತ ಅರ್ಥ ಅಲ್ಲ. ಇನ್ಸ್ಟೆಡ್ ಅವರು ಮಾಡಿದಂತಹ ಆ ಒಂದು ಒಳ್ಳೆ ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡ್ತಿದ್ದೇವೆ. ಈಗ ಸಮೀರ್ ಅವರು ಹೇಳಿದಂತಹ ಆಕ್ಚುಲ್ ವಿಷಯ ತಪ್ಪ. ಎವ್ರಿಬಡಿ ನೋಸ್, ಎಲ್ಲರಿಗೂ ಗೊತ್ತು ಸಮೀರ್ MD ಅವರು ಅವರ ಸ್ಟೋರಿಯಲ್ಲಿ ಹೇಳಿದಂತಹ ವಿಷಯ ಸತ್ಯ ಅಂತ. ಈಗ ಇನ್ನೊಂದು ವಿಷಯ ಕೇಳಲಿಕ್ಕೆ ಸಿಗ್ತಾ ಇದೆ, ಏನಂದ್ರೆ ಅವರಿಗೆ ಪೊಲೀಸ್ ನೋಟಿಸ್ ಬಂದಿದೆ ಅಂತ. ಇದು ಬಂದು ಅವರಿಗೆ 35 ಲಕ್ಷವರೆಗೆ ಹಣ ಕೊಟ್ಟಿದ್ದಾರೆ ಅಂತ. ನಡುವಲ್ಲಿ ಅವರ ವಿಡಿಯೋ ಡಿಲೀಟ್ ಆಗಿತ್ತು ಅಂತ ಹೇಳ್ತಿದ್ರು. ಅವರ ವಿಡಿಯೋ ಡಿಲೀಟ್ ಆಗಿರ್ಲಿಲ್ಲ, ಅವರು ಅವರ ವಿಡಿಯೋವನ್ನ ಪ್ರೈವೇಟ್ ಇಟ್ಟಿದ್ರು ಅಂಡ್ ಸ್ವಲ್ಪ ದಿವಸದ ನಂತರ ಪುನಃ ಪಬ್ಲಿಕ್ ಮಾಡಿದ್ರು. ಅಂಡ್ he is not even bothered of anybody. ದಟ್ಸ್ ಅ ಗ್ರೇಟ್ ಥಿಂಗ್, ದಟ್ಸ್ ಅ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ಸಮೀರ್ ಅವರು ಮಾಡಿದಂತಹ ಈ ಒಳ್ಳೆ ಕೆಲಸವನ್ನ ಎಷ್ಟೋ ಮಂದಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಹೌದು. ಅದನ್ನ ಬಿಟ್ಟು ಕೂಡ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ. ಈಗ ಅವರಿಗೆ ತುಂಬಾ ಕಡೆಯಿಂದ ಧಮ್ಕೀಸ್ ಎಲ್ಲ ಬರ್ತಾ ಉಂಟು, ಅಂದ್ರೆ ಥ್ರೆಟ್ ಮಾಡ್ತಾ ಇದ್ದಾರೆ, ಇದು ವಿಡಿಯೋ ಡಿಲೀಟ್ ಮಾಡು, ಹೀಗೆ ಮಾಡು, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ. ಬಟ್ ಸ್ಟಿಲ್ ಸಮೀರ್ ಅವರು ಇನ್ನೂ ಕೂಡ ಈ ವಿಷಯದಲ್ಲಿ ಸ್ಟಿಕ್ ಆನ್ ಆಗಿದ್ದಾರೆ. ಈಗ ಸೌಜನ್ಯದ ವಿಷಯ ಇದು ನಡೆದು ಎಷ್ಟೋ ವರ್ಷ ಆಗಿದೆ. ಈಗ ಅವರು ಹೇಳಿದಂತಹ ವಿಷಯ ತಪ್ಪ. ಪೊಲೀಸ್ ಅವರು ಇಲ್ಲದಿದ್ರು ಅವರ ಒಂದು ಎಲ್ಲಿಯ ಶೃಂಗೇರಿಯಿಂದ ಬಂದವನನ್ನ, ಅದು ಕೂಡ ಮೆಂಟಲಿ ಅಪ್ಸೆಟ್ ಇದ್ದವನನ್ನ ಈ ವಿಷಯದಲ್ಲಿ ತಂದಾಕಿದ್ದಾರೆ. ಕರೆಕ್ಟ್ ಅಲ್ಲ? ಈಗ ಸೌಜನ್ಯಂದು ಬಾಡಿಯಲ್ಲಿ ಇದ್ದಂತಹ ತುಂಬಾ ಕಷ್ಟದಲ್ಲಿ ಸಿಕ್ಕಿದಂತಹ ಸ್ಪರ್ಮ್ ಸ್ಯಾಂಪಲ್ಸ್ ಅನ್ನ ವಿದಿನ್ 72 hours ಅಲ್ಲಿ ಅಲ್ಲಿದೆ PSI ಪೊಲೀಸ್ ಅವರ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಿದ್ರು ಡಾಕ್ಟರ್ಸ್ನವರು. ಲ್ಯಾಬ್ ಟೆಸ್ಟಿಗೆ ತಕೊಂಡು ಹೋಗಿ ವಿದಿನ್ 72 hours ಅಂತ. ಬಟ್ ಪೊಲೀಸ್ ಅವರು 12 days ನಂತರ ಕೊಡ್ತಿದ್ದಾರೆ. ಯಾಕೆ? ಆ ಟೈಮಲ್ಲಿ ಫಂಗಸ್ ಹಿಡಿಲಿಕ್ಕೆ ಕಾಯ್ತಿದ್ದದ್ದು ಇವರು. ಇವೊಂದು ಹಿಡಿದಿದ್ದಂತಹ ಸಸ್ಪೆಕ್ಟ್ಗೆ ಬಿಸಿ ಬಿಸಿ ನೀರನ್ನ ಪ್ರೈವೇಟ್ ಪಾರ್ಟಿಗೆ ಹಾಕಿ ಈ ವಿಷಯವನ್ನ ನೀನು ಒಪ್ಪಿಕೊಳ್ಳಲೇಬೇಕು, ಅದು ನೀನೇ ಮಾಡಿದ್ದು ಅಂತ. ಬಟ್ ಅನ್ಫಾರ್ಚುನೇಟ್ ಆಗಿ ಅವನಿಗೆ ಮೆಂಟಲಿ ಪ್ರಾಬ್ಲಮ್ ಇದ್ದ ಕಾರಣ ಅದೊಂದೇನೋ ಸಪೋರ್ಟ್ ಮಾಡಿತೇನೋ ಗೊತ್ತಿಲ್ಲ, ಇಷ್ಟರವರೆಗೆ ಆ ಸಸ್ಪೆಕ್ಟ್ ನಾ ಮಾಡ್ಲೇ ಇಲ್ಲ ಅಂತಾನೆ ಹೇಳ್ತಿದ್ದ. ಇವೊಂದು ಈ ವಿಷಯದಲ್ಲಿ ಕೋರ್ಟಿಗೆಲ್ಲ ಈ ವಿಷಯ ಹೋದಾಗ ಕೂಡ ಕೋರ್ಟ್ ಕೇಳ್ತಿದ್ದದ್ದೇ ಕರೆಕ್ಟ್ ಒಂದು ಎವಿಡೆನ್ಸ್. ಬಟ್ ಯಾರ ಹತ್ರ ಕೂಡ ಕರೆಕ್ಟ್ ಎವಿಡೆನ್ಸ್ ಇರಲಿಲ್ಲ. ಈ ಸಸ್ಪೆಕ್ಟ್ ಅನ್ನ ಮುಂಚೆದ್ದು 21 ಸೆಪ್ಟೆಂಬರ್ 2012 ಅಲ್ಲಿ ನಡೆದಂತಹ ಒಂದು ವಿಷಯದಲ್ಲೂ ಕೂಡ ಈತನನ್ನ ಅಲ್ಲಿಗೆ ಕೂಡ ಸೇರಿಸಿದ್ರು. ಆ ಕೇಸಲ್ಲಿ ಕೂಡ ಆಡ್ ಆನ್ ಮಾಡಿದ್ದಾರೆ. ಅದೆಲ್ಲ ಹೇಗೆ? ಶೃಂಗೇರಿಯಿಂದ ಅವ ನಡುವಲ್ಲಿ ಬಂದು ಇಲ್ಲೆಲ್ಲ ಕಿತಾಪತಿ ಮಾಡಿ ಪುನಃ ಅಲ್ಲಿಗೆ ಹೋಗ್ತಾನ, ನನಗೆ ಹುಚ್ಚ. ಪುನಃ ಅದೇ ಧರ್ಮಸ್ಥಳಕ್ಕೆ ಬಂದು ಇನ್ನೊಂದು ಹುಡುಗಿದು ರೇಪ್ ಮತ್ತೆ ಅಟೆಂಪ್ಟ್ ಟು ಮರ್ಡರ್ ಮಾಡಿ ಪುನಃ ಹೋಗುವಂತಹ ಕೆಲಸ ಅವನದಾಗಿತ್ತ. ಪೊಲೀಸ್ ಅವರು ಈ ವಿಷಯದಲ್ಲಿ ಪವರ್ ಥ್ರೂ ಬಂದಂತಹ ವಿಷಯಗಳನ್ನ ಹಿಡಿದು ಬೇರೆಯವರನ್ನ ಭಾರಿ ಒಂದು ಕಷ್ಟದಲ್ಲಿ ಸಸ್ಪೆಕ್ಟ್ ಆಗಿ ಮಾಡಿದ್ದಾರೆ. ಅದು ಕೂಡ ಅವನಿಗೆ ಒಂದು ಡಿಸಾರ್ಡರ್ ಇತ್ತು, ಅದೇ ಡಿಸಾರ್ಡರ್ ಸೈಮೋಸಿಸ್ ಅಂತ. ಸೊ ಇಂಟಿಮೆಸಿ ಮಾಡ್ಲಿಕ್ಕೆ ಅವನ ಕೈಯಲ್ಲಾಗುದಿಲ್ಲ. ಸಪೋಸ್ ಅವ ಮಾಡಿದ್ರು ಕೂಡ ಅವನ ನರಕ ಯಾತನೆ ಪಡ್ಬೇಕಂತೆ ಈ ಒಂದು ಡಿಸಾರ್ಡರ್ ಇಟ್ಕೊಂಡು. ಇಷ್ಟೆಲ್ಲ ಅವನಿಗೆ ಕಷ್ಟ ಇದ್ದವನು ಅವಳೊಟ್ಟಿಗೆ ರೇಪ್ ಮಾಡಲಿಕ್ಕೆ ಚಾನ್ಸಸ್ ಇದೆಯಾ? ಒಂದು
ಸೆಕೆಂಡ್, ಅವಳ ಬಾಡಿ ಕಂಡೀಷನ್ ನೋಡಿದ್ರೆ ಅವಳನ್ನ ಇವ ಒಬ್ಬನೇ ಮಾಡಿರ್ಲಿಕ್ಕೆ ಚಾನ್ಸ್ ಇಲ್ಲ. ಇವನ ಜೊತೆ ಇನ್ನು 3 ಮಂದಿ ಇರ್ಬೇಕಿತ್ತಲ್ಲ, ಅವರೆಲ್ಲ ಎಲ್ಲಿ? ಹಾಗಾದ್ರೆ ಇವನನ್ನ ಸಿಕ್ಕಿಸಿ ಹಾಕಿದಂತಹ 5 ಮಂದಿ ಹುಡುಗರೇ ಹೌದು ಅಂತ ಆದ್ಮೇಲೆ, ಅದು ಕೂಡ ನಿಮ್ಗೆಲ್ಲರಿಗೂ ಗೊತ್ತದು ಯಾರು ಅಂತ, ಅದು ನಾನು ಹೇಳ್ಬೇಕಂತಿಲ್ಲ. ಸೊ ಅವರೆಲ್ಲ ಇದ್ದಾರಂತಾದ್ರೆ ಹಾಗಾದ್ರೆ ಅವರೆಲ್ಲ ಕಲ್ಪ್ರೇಟೇ ಬಂದು ಬೇರೆಯವರನ್ನ ಅವರ ವಿಷಯದಲ್ಲಿ ಪೊಲೀಸ್ ಅವರ ಜೊತೆ ಒಂದು ಸ್ವಲ್ಪ ಮಾತಾಡಿ ಸೆಟ್ಟಿಂಗ್ಸ್ ಮಾಡಿಕೊಂಡು ಹಣದ ವಿಷಯದಲ್ಲಿ ಮಾತುಕತೆ ಆಗಿ ಪವರ್ ವಿಷಯದಲ್ಲಿ ಮಾತುಕತೆ ಆಗಿ ಅವರನ್ನ ಈ ಹುಡುಗನನ್ನ ಸೆಟಲ್ ಮಾಡಿ ಬಿಟ್ಟಿದ್ದಾರೆ ಈ ಕೇಸಲ್ಲಿ. ಈಗ ಸಮೀರ್ ಅವರಿಗೆ ನಾವು ಯೂಟ್ಯೂಬರ್ಸ್ ಆಗಿ ವಿ ಆರ್ ವಿತ್ ಯು ಅಂತ ಹೇಳ್ತೇವೆ. ಯಾಕೆಂದ್ರೆ ಅವರು ರೇಸ್ ಅಪ್ ಮಾಡಿದಂತಹ ಈ ವಾಯ್ಸ್ಗೆ ನಾವು ಯಾವಾಗಲೂ ಸಪೋರ್ಟ್ ಇದ್ದೇವೆ. ಬೀಯಿಂಗ್ ಅ ಯೂಟ್ಯೂಬರ್ಸ್, ಇನ್ನೊಂದು ಯೂಟ್ಯೂಬರ್ ಕಷ್ಟದಲ್ಲಿರುವಾಗ ವಿ ಹ್ಯಾವ್ ಟು ಬಿ ವಿತ್ ದೆಮ್. ಸೊ ನಾವು ಅವರೊಟ್ಟಿಗೆ ಯಾವಾಗಲೂ ಇರ್ತೇವೆ. ಆ್ಯಂಡ್ ಸಮೀರ್ ಮಾಡಿದಂಥ ಈ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಿ, ಎಲ್ಲರೂ ವಾಯ್ಸ್ ರೇಸ್ ಮಾಡಿ. ಬಿಕಾಸ್ ಈಗ ನಮ್ಮ ಇಂಡಿಯಾದಲ್ಲಿ ದಿನನಿತ್ಯ ನನಗೆ 1-2 ಕೇಸ್ ಕೇಳಲಿಕ್ಕೆ ಸಿಗ್ತದೆ. ಇಲ್ಲಿ ಅಲ್ಲಿ ಒಂದು ರೇಪ್ ಆಯ್ತು, ಇಲ್ಲೊಂದು ರೇಪ್ ಆಯ್ತು, ಅದು ಕೂಡ ಮಕ್ಕಳು ಬಿಡಿ, ಇವೊಂದು ಅಜ್ಜಿ ಅವರದ್ದು ರೇಪ್ ಆಯ್ತು, ಇವನ್ ಚಿಕ್ಕ ಮಕ್ಕಳದು ರೇಪ್ ಆಯ್ತು. ಇದು ನಮಗೆ ಕೇಳಲಿಕ್ಕೆ ಸಿಗ್ತಾ ಉಂಟು, ಕಂಟಿನ್ಯೂ ಸಿಗ್ತಾ ಉಂಟು ಕೇಳಲಿಕ್ಕೆ. ಹಾಗಾದ್ರೆ ಹುಡುಗಿಯರಿಗೆ ಜಸ್ಟಿಸ್ ಯಾವಾಗ? ಈಗ ಇನ್ನೊಂದು ಹೇಳ್ತಾರೆ, ಸಮೀರ್ ಅವರು ಮುಸ್ಲಿಂ ಕಮ್ಯುನಿಟಿ ಆದ್ರೂ ಕೂಡ ಅವರು ಹಿಂದೂ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಯಾಕೆ ಮಾತಾಡಬಾರ್ದ? ಇಲ್ಲಿ ಜಾತಿ ಭೇದ ಮತ ಎಲ್ಲಿಂದ ಬಂತು? ಬೇರೆ ವಿಷಯದಲ್ಲಿ ಜಾತಿ ಭೇದ ಮತ ಇಲ್ಲ ಅಂತ ಹೇಳುವವರು ನಾವು ಈ ವಿಷಯದಲ್ಲಿ ಜಾತಿ ಭೇದ ಉಂಟು ಅಂತ ಯಾಕೆ ಹೇಳಬೇಕು? ಅವರು ಮಾತಾಡಿದೊಂದು ಒಂದು ಹಿಂದೂ ಹುಡುಗಿಯ ಬಗ್ಗೆ, ಅವಳಿಗೆ ಜಸ್ಟಿಸ್ ಸಿಗುವ ಬಗ್ಗೆ. ಅವರು ಯಾವುದೇ ಒಂದು ದೇವಸ್ಥಾನವ, ಮಸ್ಜಿದ್ ಅಥವಾ ಕ್ಯಾಥಲಿಕ್ ಕ್ರಿಶ್ಚಿಯನ್ ಚರ್ಚ್ ಇದ್ರ ಬಗ್ಗೆ ಏನು ಮಾತಾಡ್ಲಿಲ್ಲಲ್ಲ ಅವರು. ಕರೆಕ್ಟ್ ಅಲ್ಲ? ಯಾಕೆ ಮತ್ತೆ ಸುಮ್ಮನೆ ಈ ವಿಷಯದಲ್ಲಿ ಅವರನ್ನು ಸಿಕ್ಕಿಸಿ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ? ಈ ವಿಷಯದಲ್ಲಿ ಯಾರೆಲ್ಲ ನಾನು ನೋಡಿದ್ದೇನೆ ಹೀಗೆ ಆಗಿದೆ ಅಂತ ಹೇಳುವ ಸಸ್ಪೆಕ್ಟ್ಸ್ ಯಾರಿದ್ದಾರೆ ನೋಡಿ, ಅವರನ್ನ ಎಲ್ಲರನ್ನ ಕೊಂದಾಕಿದ್ದಾರೆ. ಅವರ ಒಂದೊಂದು ವಿಷಯದಲ್ಲಿ ಅವರ ಡೆತ್ ಆಗಿದೆ. ಅದು ಕೂಡ ಅವರ ಹೆಂಡತಿಯನ್ನ ಸಾಯಿಸಿದ್ದೆವು, ಇಲ್ಲದೊಂದು ಫ್ಯಾಮಿಲಿಯವರ ಯಾರದೊಂದು ಮೆಂಬರನ್ನು ಸಾಯಿಸಿ ಈ ರೀತಿ ಅವರನ್ನ ಅಂದ್ರೆ ಬಾಯಿ ಮುಚ್ಚುವಾಗೆ ಮಾಡಿಬಿಟ್ಟಿದ್ದಾರೆ. ಆ ಪವರ್ ಇದ್ದ ಕಾರಣ ಅಲ್ಲ ಮಾಡಿದ್ದದು. ಅದೇ ಆ ಪವರ್ ಇದ್ದ ಮನೆಯಲ್ಲಿ ಈ ರೀತಿ ಒಂದು ಆಗ್ತಿದ್ದಿದ್ರೆ ಅವರೆಂತ ಮಾಡ್ತಿದ್ರು? ಪಾಪದ ಮಾಡಿದಂಥವನನ್ನ ಬಿಟ್ಟಾಕ್ತಿದ್ರ? ಇರ್ಲಿ ಬಿಡು, ನೀ ಮಾಡಿದ್ದಿ ಇರ್ಲಿ, ನಿನ್ನನ್ನು ನಾವು ಅಡ್ಜಸ್ಟ್ ಮಾಡ್ತೇವೆ ಅಂತ ಪೊಲೀಸ್ ಅವರು ಬಿಡ್ತಿದ್ರ? ಇಮಿಡಿಯೇಟ್ ಅವನನ್ನು ತೆಗೆದು ಒಳಗಾಗ್ತಿರ್ತಿರ್ಲಿಲ್ವಾ? ಅವನಿಗೆ ಅಷ್ಟು ಬ್ರೂಟಲ್ ಆಗಿ ಹೊಡಿತಿರ್ಲಿಲ್ವಾ? ಅದ್ಯಾಕೆ ದೊಡ್ಡ ಮನೆಯವರು ಅಂತ ಹೇಳಿದ ತಕ್ಷಣ ಅವರನ್ನ ಯಾಕೆ ಅಡಿಗಿಸಿ ಕುತ್ಕೊಳಿಸ್ತಿದ್ದಾರೆ? ಇವೊಂದು ಎಲ್ಲ ಜನತೆಗೆ ಗೊತ್ತು ಯಾರು ಅಂತ, ಆದ್ರೂ ಕೂಡ ಅವರನ್ನ ಅಡಿಗಿಸಿ ಕುತ್ಕೊಳಿಸ್ತಿದ್ದಾರೆ. ಎಷ್ಟೇ ಪ್ರೊಟೆಸ್ಟ್ ಮಾಡಿದ್ರು ಕೂಡ ಅವರ ಒಂದು ಮುಖ ಹೊರಗೆ ಬರ್ತಿಲ್ಲ. ಯಾಕೆ ಬೇಡ? ಇವೊಂದು ಆ ಪ್ರಕೃತಿ ಹಾಸ್ಪಿಟಲ್ ಅಲ್ಲಿ ಇದ್ದಂತಹ CCTV ಫೂಟೇಜ್ ಕೂಡ ಇಲ್ಲ ಅಂತೆ. ಎಲ್ಲಿಗೋಯ್ತು CCTV ಫೂಟೇಜ್? ಎಲ್ಲಿಗೋಯ್ತು? ಅಷ್ಟು ದಿವಸ ಇದ್ದಂತಹ ಫೂಟೇಜ್ ಸೌಜನ್ಯ ಅಲ್ಲಿಂದ ಪಾಸ್ ಆಗುವಾಗ ಸೆಕ್ಯೂರಿಟಿ ಗಾರ್ಡ್ ನೋಡಿದ್ದಾನೆ. ಎಲ್ಲಿ ಹೋಯ್ತು ಫೂಟೇಜ್? ಎಂತ ಮಾಡಿದ್ರು ಫೂಟೇಜ್ ಜೊತೆ? ಸ್ಯಾಂಪಲ್ ಬಿಡಿ, ಸ್ಯಾಂಪಲ್ 12 days ನಂತರ ಕೊಟ್ಟಿದ್ದಾರೆ. ಮತ್ತು ಇದು ಕೇಸ್ ಆಗದು ನೋಡಿ ಮತ್ತೆ CBIಗೆ ತನಿಖೆಗೆ ಕೊಟ್ಟರು. CBIಗೆ 20 days ಲೇಟರ್ ಕೊಟ್ಟಾಗ ಪೊಲೀಸ್ ಅವರೆಲ್ಲ ಎವಿಡೆನ್ಸ್ ಖಾಲಿ ಮಾಡಿದ್ರೆ ಅವರೆಂತ ರಿಪೋರ್ಟ್ ಕೊಡ್ತಾರೆ? ಮತ್ತು ಅವರು 2-3 years ಬಿಡಿ ನಮ್ಗೆ ಅಂತ ಕೇಸಿಗೆ ಅಂತ ಬಿಡಿ ಅಂತ ಹೇಳಿ ಕೂಡ 2-3 years ಬಿಟ್ಟಾದ್ಮೇಲೆ ಕೂಡ ಅವರು ಕೊಟ್ಟಂತಹ ಕೋರ್ಟಿಗೆ ನೋಟಿಸ್ ಅಂತ ಗೊತ್ತಾ? ಯಾರನ್ನ ಒಳಗಾಕಿದಾನೆ ಅವನೇ ಅಪರಾಧಿ ಅಂತ. ಯಾಕೆಂದ್ರೆ ಅವರ ಎವಿಡೆನ್ಸ್ ಇಲ್ಲ. ಮತ್ತು ಕೋರ್ಟ್ ನ್ಯಾಯಯುತವಾಗಿ ಹೇಳಿತ್ತೇನಂದ್ರೆ ಎವಿಡೆನ್ಸ್ ಇಲ್ಲದೆ ಅವನನ್ನು ನಾವು ಹೇಗೆ ಕನ್ಸಿಡರ್ ಮಾಡುದು ಅಂತ. ಬೈ ದೆನ್ ಈ ವಿಷಯದಲ್ಲಿ ಬಂದದ್ದೇ ಗಿರೀಶ್ ಮುಟ್ಟಣ್ಣ ಅಂತ. ಇವರು ಕೂಡ ಪೊಲೀಸ್ ಆಫೀಸರ್ ಆಗಿದ್ರು. ಈಗೆಲ್ಲ ಆದಂತಹ ವಿಷಯವನ್ನು ಅವರು ಕೇಳಿ ಲಾಸ್ಟ್ ಅವರು ಪೊಲೀಸ್ ಇದು ಕೆಲಸವೇ ಬಿಟ್ಟರು, ವಾಯ್ಸ್ ರೇಸ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ರು. ಇವರು ಲಾಸ್ಟಿಗೆ ಆ ಸಸ್ಪೆಕ್ಟ್ ಯಾರನ್ನ ಹೊಳಗಾಕಿದ್ರು ನೋಡಿ, ಅವರ ಲಾಯರ್ ಹತ್ರ ಮಾತಾಡಿ ಅದರದ್ದು ಒಂದು ಕಾಪಿ ತೆಗೆದು ಆ ಕೇಸನ್ನು 20 days ಸ್ಟಡಿ ಮಾಡಿದ್ರು. ಅದರಲ್ಲಿ ಅವರಿಗೆ ನಡುವಲ್ಲಿ ಒಂದು ವಿಷಯ ಗೊತ್ತಾಯ್ತು. ಏನಂದ್ರೆ ಅದೇ ನಾನು ಹೇಳಿದೆಲ್ಲ ಮೊದಲೇ 21 September 2012 ನಡೆದಂಥ ಒಂದು ವಿಷಯದಲ್ಲಿ ಇವರನ್ನ ಅಲ್ಲಿ ಕೂಡ ಆ್ಯಡ್ ಆನ್ ಮಾಡಿದ್ದಾರೆ. ಅದು ಹೇಗೆ ಆ್ಯಡ್ ಆನ್ ಮಾಡಿದ್ರು ಅಂತ ಅದೊಂದು.
ಹೀಗೆ ತುಂಬ ಉಂಟು ಕೇಳಲಿಕ್ಕೆ. ಯಾಕಂದರೆ ಧರ್ಮಸ್ಥಳದಲ್ಲಿ ಸೌಜನ್ಯದ ಒಬ್ಳದಲ್ಲ ಆದದ್ದು, ತುಂಬ ಮಂದಿದ್ದು ಈ ರೀತಿ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ, ಯಾರಿಗೂ ಜಸ್ಟಿಸ್ ಸಿಗಲಿಲ್ಲ. ನಾನೊಂದೇ ಕೇಳ್ಕೊಳ್ಳೋದು, ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಹೆಣ್ಣು ಮಕ್ಕಳಂತಾದಮೇಲೆ ಮಿಡಲ್ ಕ್ಲಾಸ್, ಪುವರ್ ಕ್ಲಾಸ್, ರಿಚ್ ಫ್ಯಾಮಿಲಿ ಅಂತ ನಾವು ನೋಡೋದಿಲ್ಲ. ಒಂದು ಹಿಂದೂ, ಕ್ಯಾಥಲಿಕ್, ಮುಸ್ಲಿಂ, ಜೈನ್ ಇದು ನೋಡೋದಿಲ್ಲ ನಾವು. ಹೆಣ್ಣು ಮಕ್ಕಳಂತ ಹೇಳಿದ ಮೇಲೆ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಗೌರವ ನಮ್ಮ ಈ ಇಂಡಿಯಾದಲ್ಲಿ ಕೊಡ್ತಾ ಇದ್ದೇವೆ. ಆದರೂ ಕೂಡ ಹೆಣ್ಣು ಮಕ್ಕಳಿಗೆ ಒಪ್ಪಲ್ಲಿ ತಿರುಗುವ ಹಾಗೆ ನಮ್ಮ ಇಂಡಿಯಾದಲ್ಲಿ ಪರ್ಫೆಕ್ಟ್ ವ್ಯವಸ್ಥೆ ಇಲ್ಲ, ಅದಕ್ಕೆ ಕರೆಕ್ಟ್ ಕಾನೂನೇ ಇಲ್ಲ. ಈ ರೇಪೆಲ್ಲ ಇಷ್ಟ ಆಗ್ತದೆ, ಅದಕ್ಕೆ ಎಲ್ಲಿದೆ ಜಸ್ಟಿಸ್? ಅದಕ್ಕೆ ಯಾಕೆ ಕರೆಕ್ಟ್ ಕಾನೂನಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ? ಪೊಲೀಸ್ ಅವರು ಕೂಡ ಈ ವಿಷಯದಲ್ಲಿ ಅವರಿಗೆ ಸಿಕ್ಕಂತಹ ಹಣದ್ದು ಪವರ್ ಇದೆಲ್ಲ ನೋಡಿ ಅವರು ಕೂಡ ಅಲ್ಲಿಂದ ಅಲ್ಲಿಗೆ ಇದು ಮಾಡಿದರು. ಈಗ ಪೊಲೀಸ್ ಅವರೇ ಹೀಗೆ ಮಾಡಿದರೆ ನಾಳೆ ನಮ್ಮನ್ನು ಕಾಯುವ ಈ ಪೊಲೀಸ್ ಅವರನ್ನು ನಾವು ಹೇಗೆ ನಂಬುದು? ಕರೆಕ್ಟ್ ಅಲ್ವಾ? ನಾವು ಒಂದು ಚಿಕ್ಕ ತಪ್ಪಾದರೂ ಓಡಿ ಹೋಗುದು ಪೊಲೀಸ್ ಸ್ಟೇಷನ್ಗೆ. ಒಂದು ವೇಳೆ ಏನಾದರೂ ಆದರೂ ಕೂಡ ಪೊಲೀಸವರು ಕೇಳೋದು, ನಾವಿಲ್ವ, ನಮ್ಮ ಹತ್ರ ಹೇಳಲಿಕ್ಕೆ ಏನು ನಿಮಗೆ ಅಂತ ಕೇಳ್ತಾರೆ. ನೀವೇ ಯಾಕೆ ಎಲ್ಲ ಡಿಸಿಷನ್ ತಗೊಳ್ತೀರಾ ಅಂತ ಕೂಡ ಕೇಳ್ತಾರೆ. ಈಗ ನಾವು ಅವರ ಹತ್ರ ಹೋಗಿ ಒಂದು ಈಗ ಯಾಕಿದೆ, ಹೀಗೆ ನಮಗೆ ಜಸ್ಟಿಸ್ ಕೊಡಿ ಅಂತ ಹೇಳಿದರೆ ಅವರ ಕೈಯಲ್ಲಿ ಪವರ್ ಇದ್ದ ಕಾರಣ ಅವರಿಗೆ ಇನ್ನೊಂದು ಪವರ್ ಅಟ್ಯಾಕ್ ಮಾಡ್ತಿದ್ದೆ ಅಂತ ಅವರು ಅವರ ವರ್ಕಿದು ನಿಯತ್ತನ್ನು ಬಿಟ್ಟು, ಆ ಕಾಕಿಗೆ ಕೊಡುವಂಥ ಮರ್ಯಾದೆ ಬಿಟ್ಟು ಅವರು ಅವರೊಟ್ಟಿಗೆ ಕೈ ಜೋಡಿಸಿ ಜಸ್ಟಿಸ್ ಸಿಗುವ ಒಂದು ಮಗಳಿಗೆ ಜಸ್ಟಿಸ್ ಸಿಗದಾಗೆ ಮಾಡಿದ್ದಾರೆ. ಈಗ ಅದೇ ಆ ಪೊಲೀಸ್ ಇನ್ಸ್ಪೆಕ್ಟರ್ ಮನೆಯಲ್ಲಿ ಹೀಗೆ ಒಂದು ಹುಡುಗಿಗೆ ಏನಾದ್ರೂ ಆಗ್ತಿದ್ದಿದ್ರೆ ಅವ್ರು ಸುಮ್ಮನೆ ಕುತ್ಕೊಳ್ತಿದ್ರ? ಆಗ ಅವರ ಮನೆಯೆಲ್ಲ ಎತ್ತಿ ಇಡ್ತಾ ಇದ್ರು. ಓದದೊಂದು ಪಾಪದ ಕುಟುಂಬದ ಹೆಣ್ಣು ಮಗಳೆಲ್ಲ ಅದಕ್ಕೆ ಬಿಟ್ಟು ಬಿಟ್ಟಿದ್ದಾರೆ. ಇದಕ್ಕೆ ನ್ಯಾಯ ಸಿಗಲೇಬೇಕು. ಈ ಥರದ ಇನ್ನೂ ಎಷ್ಟು ಕೇಸಸ್ ಆಗ್ತದೆ, ಎಲ್ಲದಕ್ಕೂ ನ್ಯಾಯ ಸಿಗಬೇಕು. ಹುಡುಗಿಯರಿಗೆ ಹೊರಗಡೆ ಹೋಗುವಾಗ ಅವರಿಗೆ ಒಂದು ಧೈರ್ಯ ಸಿಗಬೇಕು. ಇದನ್ನೆಲ್ಲ ಒಂದು ಪರ್ಫೆಕ್ಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಆಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೂ ಈ ವಿಡಿಯೋದಲ್ಲಿ ಸಮೀರ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ, ನೀವು ಮಾಡಿದಂಥ ಈ ಕೆಲಸ ಸೂಪರ್. ನೀವು ಹೀಗೆ ವಾಯ್ಸ್ ರೇಸ್ ಮಾಡಿದ್ರಿಂದ ನಾವೆಲ್ಲ ನಿಮ್ಮ ಸೈಡಿಗೆ ಸಪೋರ್ಟ್ ಆಗಿರ್ತೇವೆ. ಬೀಂಗ್ ಯೂಟ್ಯೂಬರ್ಸ್ ಅಂತ ಅಲ್ಲ, ಬೀಂಗ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಕೂಡ ನಾವು ನಿಮಗೆ ಸಪೋರ್ಟ್ ಆಗಿರ್ತೇವೆ. ನಮ್ಮ ಚಾನಲಿಂದ ನಿಮಗೆ ಯಾವಾಗಲೂ ಸಪೋರ್ಟ್ ಇರ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೇನೆ. ವಾಯ್ಸ್ ರೇಸ್ ಮಾಡಿ ಸಮೀರ್ MDಗೂ ಹಾಗೂ ಈ ಥರದ ಪಾಪ ಮಕ್ಕಳಿಗೆ, ಹುಡುಗಿಯರಿಗೆ ಎಲ್ಲರಿಗೂ ವಾಯ್ಸ್ ರೇಸ್ ಮಾಡಿ ಎಲ್ಲರಿಗೆ ಜಸ್ಟಿಸ್ ಸಿಗಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ.